ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬಿಗ್ ಗಿಫ್ಟ್ ಅನ್ನ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಸಿಎಂ ಆದ ಬೆನ್ನಲ್ಲೇ ಚುನಾವಣಾ ತಂತ್ರವನ್ನ ಈಗಲಿಂದಲೇ ಎಣೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ಡಿಕೆ ಶಿವಕುಮಾರ್ ಸಿಎಂ ಆದ ಬೆನ್ನಲ್ಲೇ ಚುನಾವಣಾ ತಂತ್ರವನ್ನ ಈಗಿನಿಂದಲೇ ಎಳೆಯುವಂತಹ ಕೆಲಸಗಳಾಗ್ತಾ ಇದೆ. ದಸರಾ ಬಳಿಕ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವಂತೂ ಸೃಷ್ಟಿಯಾಗುವುದು ಗ್ಯಾರಂಟಿ. ಸಮುದಾಯ ಸಮಾವೇಶಗಳಿಗೆ ಕಾಂಗ್ರೆಸ್ ವಿಶೇಷವಾಗಿ ರಣತಂತ್ರವನ್ನ ಎಣಿತಾ ಇದೆ. ಟಗರು ಇಮೇಜ್ನಿಂದ ಮತ್ತೆ ಕಾಂಗ್ರೆಸ್ಗೆ ರಾಜಕೀಯ ಲಾಭ ಬರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳಾಗ್ತಾ ಇದೆ. ದಸರಾ ಹೊತ್ನಲ್ಲಿ ಟಗರು ಜಾತ್ರೆಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ರಾಜ್ಯಾದ್ಯಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜನಜಾತ್ರೆ ಕಾರ್ಯಕ್ರಮವನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳಾಗ್ತಾ ಇದೆ. ಸಾರ್ವಜನಿಕ ಸಭೆಗಳ ಮುಖಾಂತರ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. 2028ರ ಚುನಾವಣೆಗೆ ಈಗಲೇ ಕಾಂಗ್ರೆಸ್ ರೋಡ್ ಮ್ಯಾಪ್ ಅನ್ನ ರೆಡಿ ಮಾಡಿಕೊಳ್ತಾ ಇದೆ. ಸಿದ್ದರಾಮಯ್ಯನವರ ಜನಪ್ರಿಯತೆ ಚುನಾವಣಾ ಅಸ್ತ್ರವಾಗಿಸೋದಕ್ಕೆ ಇಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ರಾಜ್ಯ ಇತ್ತೀಚಿನ ದಿನಗಳಲ್ಲಿ ಕಂಡಂತಹ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು ಮಾಜಿ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಪರಿಸ್ಥಿತಿ ಬಂದ ನಂತರವೂ ಟಗರು ಖ್ಯಾತಿಯ ಸಿದ್ದರಾಮಯ್ಯ ಪಕ್ಷದ ಚಟುವಟಿಕೆಯಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಒಂದನ್ನ ಸಿದ್ಧಪಡಿಸಿದ್ದು ಅವರ ಜನಪ್ರಿಯತೆಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವುದಕ್ಕೆ ಯೋಜನೆಯನ್ನ ರೂಪಿಸಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ 1 ತಿಂಗಳು ಆಗ್ತಾ ಇದೆಯಷ್ಟೇ. ಮತ್ತೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಬಹುತೇಕ ಇನ್ನೂ 2 ವರ್ಷವಿದೆ. ಆದರೆ ಈಗಲೇ ಪ್ಲಾನ್ ಅನ್ನ ರೂಪಿಸ್ತಾ ಇರುವಂತಹ ಕಾಂಗ್ರೆಸ್ ಮುಂಬರುವ ದಸರಾ ವೇಳೆ ಅಂತಂದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಜನಜಾತ್ರೆ ಆಯೋಜಿಸುವ ನಿರ್ಧಾರಕ್ಕೆ ಬಂದಿದೆ. ರಾಜ್ಯದ ವಿವಿಧ ದಿಕ್ಕುಗಳಲ್ಲಿ ಸಾರ್ವಜನಿಕ ಸಭೆಗಳು ಕೂಡ ನಡೀಲಿಕ್ಕಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮುದಾಯದ ಸಮಾವೇಶಕ್ಕೆ ಕಾಂಗ್ರೆಸ್ ಯೋಜನೆಯನ್ನ ರೂಪಿಸಿಕೊಂಡಿದೆ. ನೋಡಿ, 2028ರ ಚುನಾವಣೆಯಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವುದಕ್ಕೆ ಸಿದ್ದರಾಮಯ್ಯ ಅವರನ್ನ ಮತ್ತೆ ಅವರಿಗೆ ಇರುವಂತಹ ಜನಪ್ರಿಯತೆಯನ್ನ ಬಳಸಿಕೊಳ್ಳುವುದಕ್ಕೆ ರೋಡ್ ಮ್ಯಾಪ್ ಅನ್ನ ಹಾಕೊಂಡಿದೆ. ಈ ಮಹತ್ತರ ಜವಾಬ್ದಾರಿಯನ್ನ ಅವರ ಹೆಗಲ ಮೇಲೆ ಈಗಾಗಲೇ ಹೈಕಮಾಂಡ್ ಹೊರಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, 1970ರ ದಶಕದಲ್ಲಿ ಕರ್ನಾಟಕದ ಮಾಜಿ ಸಿಎಂ ದೇವರಾಜು ಅರಸು ಅವರು ರಾಜ್ಯದ ರಾಜಕಾರಣ ಕೇವಲ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಸುತ್ತಲೇ ತಿರುಗ್ತಾ ಇರುವುದನ್ನ ಕಂಡು ಹಿಂದುಳಿದ ವರ್ಗಗಳು, ದಲಿತರು ಮತ್ತೆ ಈ ಅಲ್ಪಸಂಖ್ಯಾತರನ್ನ ಒಂದುಗೂಡಿಸಿ ಹೊಸ ರಾಜಕೀಯ ಶಕ್ತಿಯನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದರು. ಸೊ ಇತಿಹಾಸವನ್ನ ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಅಖಾಡ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅವರು ಅಖಾಡಕ್ಕಿಳಿದ್ರೆ ಅನ್ನೋದು ಅದೇ ಹಾದಿಯಲ್ಲಿ ಇದೀಗ ನಡೆದಂತಹ ಸಿದ್ದರಾಮಯ್ಯ ಅವರು 2000ದ ದಶಕದಲ್ಲಿ JDS ನಲ್ಲಿ ಇದ್ದಾಗ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತೆ ದಲಿತ ಚಳುವಳಿಯನ್ನ ಅತ್ಯಂತ ಬಲವಾಗಿ ಸಂಘಟನೆಯನ್ನ ಮಾಡ್ಕೊಂಡು ಬಂದವರು. ಸೊ ಇದೇ ಕಾರಣಕ್ಕಾಗಿ ಅವರು JDS ನಿಂದ ಹೊರಬರಬೇಕಾಗೂ ಕೂಡ ಬಂತು. ನಂತರ 2006ರಲ್ಲಿ ಅವರು ಕಾಂಗ್ರೆಸ್ ಅನ್ನ ಸೇರ್ಕೊಂಡ್ರು. ಈ ಅಹಿಂದ ಮತ ಬ್ಯಾಂಕ್ ಇತಿಹಾಸದಲ್ಲೇ ಕಾಂಗ್ರೆಸ್ಗೆ ಬಹುದೊಡ್ಡ ಶಕ್ತಿಯಾಗಿ ಪರಿಣಾಮವನ್ನ ಬೀರ್ತು ಅನ್ನೋದನ್ನ ಗಮನಿಸಿದ್ದೇವೆ. ಸೊ ಅದರ ಫಲವೇ 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತವನ್ನ ಪಡೆದುಕೊಂಡು ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆದ್ರು. ಸೊ ಹಾಗಾಗಿ ಈಗಲೂ ಕೂಡ ಅದೇ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದೆ. ನೋಡಿ, ಒಮ್ಮೆ ಅಧಿಕಾರ ಬದಲಾವಣೆ ಆದಾಗ ಪಕ್ಷದ ಒಳಗೆ ಭಿನ್ನಮತ ಸ್ಫೋಟ ಆಗೋದು ಸರ್ವೇ ಸಾಮಾನ್ಯ. ಇಂದಿನ ನಾವು ಇತಿಹಾಸವನ್ನ ಗಮನಿಸ್ತಾ ಹೋಗೋದಾದ್ರೆ ಮುಂದಿನ ಚುನಾವಣೆಯಲ್ಲಿ ಪಕ್ಷ ಸೋತ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಉದಾಹರಣೆಗೆ ನಾವು ನೋಡ್ತಾ ಹೋಗೋದಾದ್ರೆ ವೀರೇಂದ್ರ ಪಾಟೀಲ್ ಅಥವಾ ಬಂಗಾರಪ್ಪ ಅವರ ಕಾಲದಲ್ಲಿ ನಡೆದಂತಹ ಹೈಕಮಾಂಡ್ ನಿರ್ಧಾರಗಳು ಪಕ್ಷದ ಮೇಲೆ ಬೀರಿದಂತಹ ಪರಿಣಾಮಗಳನ್ನ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಐತಿಹಾಸಿಕ
ಐತಿಹಾಸಿಕ ತಪ್ಪುಗಳನ್ನ ಮರುಕಳಿಸಬಾರದು, ಅದನ್ನ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಒಂದು ಹೊಸ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅಧಿಕಾರ ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿದ್ರೂ ಕೂಡ ಜನಪ್ರಿಯತೆ ಇರೋದು ಸಿದ್ದರಾಮಯ್ಯನವರ ಒಂದು ಜನಪ್ರಿಯತೆ. ಸೊ ಹಾಗಾಗಿ ಇಬ್ಬರೂ ನಾಯಕರು ಒಟ್ಟಾಗಿ ನಿಂತ್ಕೊಂಡ್ರೆ 2028ರಲ್ಲಿ ಮತ್ತೆ ಅಧಿಕಾರವನ್ನ ಹಿಡಿಯಬಹುದು ಅನ್ನೋದು ಹೈಕಮಾಂಡ್ನ ದೂರದೃಷ್ಟಿಯ ಒಂದು ಪ್ರೇರಿತ ರಣತಂತ್ರ ಅಂತ ಕೂಡ ಹೇಳಲಾಗ್ತಾ ಇದೆ.